ಕಾಲೇಜುಗಳಲ್ಲಿ ವಿದ್ಯಾರ್ಥಿ ಚುನಾವಣೆ ನಡೆಸುವ ವಿಚಾರ ಸಂಪುಟದಲ್ಲಿ ಏನು ತೀರ್ಮಾನ ಆಗುತ್ತೋ ನೋಡಬೇಕು. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೊಟ್ಟಿರುವಂತಹ ಹೇಳಿಕೆ. ಹಿಂದೆ ಕೆಲವು ಕಾಲೇಜ್ ವಿವಿಗಳಲ್ಲಿ ಘರ್ಷಣೆ ನಡೆದಿತ್ತು. KH ರಂಗನಾಥ್ ಉನ್ನತ ಶಿಕ್ಷಣ ಸಚಿವರಾಗಿದ್ದಾಗ ಘರ್ಷಣೆಯೇ ನಡೆದು ಹೋಗಿತ್ತು. ಅದನ್ನ ಕೂಡ ಇಲ್ಲಿ ಮೆಲುಕು ಹಾಕಿದ್ದಾರೆ ಗೃಹ ಸಚಿವರು. ಆ ವೇಳೆ ವಿದ್ಯಾರ್ಥಿ ಸಂಘಟನೆಗಳ ಚುನಾವಣೆಗೆ ಬ್ರೇಕ್ ಹಾಕಲಾಯಿತು. ಅಲ್ಲಿವರೆಗೂ ನಡೀತಾ ಇದ್ದಂತಹ ಈ ಒಂದು ಸಂಘಟನೆಗಳ ಚುನಾವಣೆ ಏನಿರುತ್ತೆ ವಿದ್ಯಾರ್ಥಿಗಳದ್ದು, ಅದಕ್ಕೆ ಬ್ರೇಕ್ ಹಾಕಲಾಯಿತು. ಯಾವಾಗ ಸಂಘರ್ಷ ಜಾಸ್ತಿ ಆಯಿತು, ನಾನು ಉನ್ನತ ಶಿಕ್ಷಣ ಸಚಿವನಾಗಿದ್ದಾಗ ಸಿಂಡಿಕೇಟ್ ಎಲೆಕ್ಷನ್ ನಿಷೇಧ, ಈಗ ಮತ್ತೆ ವಿದ್ಯಾರ್ಥಿ ಯೂನಿಯನ್ ಚುನಾವಣೆ ನಡೆಸೋ ಬಗ್ಗೆ ಚರ್ಚೆ ಇದೆ ಅಂತ ಹೇಳಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಮಾತನಾಡಿದ್ದಾರೆ. ನೋಡೋಣ. ವಿದ್ಯಾರ್ಥಿ ಚುನಾವಣೆಗಳು ಶಾಲಾ ಕಾಲೇಜು ಹಿಂದೆ KH ರಂಗನಾಥ್ ಅವರು ಹೈಯರ್ ಎಜುಕೇಶನ್ ಮಿನಿಸ್ಟರ್ ಇದ್ರು. ಆ ಸಂದರ್ಭದಲ್ಲಿ ಕೆಲವು ಘರ್ಷಣೆಗಳು ಯೂನಿವರ್ಸಿಟಿಗಳಲ್ಲಿ ಕಾಲೇಜುಗಳಲ್ಲಿ ನಡೆಯಿತು. ಆ ಕಾರಣಕ್ಕಾಗಿ ಅವರು ವಿದ್ಯಾರ್ಥಿ ಚುನಾವಣೆಗಳನ್ನು ಬ್ಯಾನ್ ಮಾಡಬೇಕು, ಶಾಲಾ ಕಾಲೇಜಲ್ಲಿ ಮಕ್ಕಳು ಓದ್ಕೊಳ್ಳಿ, ಚುನಾವಣೆ ಅದೆಲ್ಲ ತಂದರೆ 2 ಗುಂಪು 3 ಗುಂಪು ಆಗ್ತವೆ, ಹೊಡೆದಾಡ್ಕೊಳ್ತಾರೆ. ಅದು ಒಂದು. ಈ ಸಿಂಡಿಕೇಟು ನಾನು ಉನ್ನತ ಶಿಕ್ಷಣ ಸಚಿವನಾಗಿ ಬಂದ ಮೇಲೆ ಸಿಂಡಿಕೇಟ್ಗೆ ಎಲೆಕ್ಷನನ್ನು ಬ್ಯಾನ್ ಮಾಡಿದೆ. ಯಾಕೆಂದರೆ ಅಲ್ಲಿ ಕೂಡ ಸಿಂಡಿಕೇಟ್ ಎಲೆಕ್ಷನ್ನಲ್ಲಿ ಇದೇ ನಡೆಯೋಕ್ಕೆ ಶುರುವಾಯಿತು. ಹಾಗಾಗಿ ನಾವು ಅದನ್ನು ಬ್ಯಾನ್ ಮಾಡಿದ್ವಿ. ಮತ್ತೆ ಈಗೇನೋ ಪುನರ್ ಪರಿಶೀಲನೆ ಮಾಡಬೇಕು ಅಂತೇಳಿ ಒತ್ತಡ ಬರ್ತಾ ಇದೆ. ಅದನ್ನು ಕ್ಯಾಬಿನೆಟ್ ಏನು ನಿರ್ಧಾರ ಮಾಡುತ್ತೆ ನೋಡೋಣ.